ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಪಿಟಾಕಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಿಜಿಸ್ಟರ್ ಮಾಡಿಸ್ತಾರಂತೆ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟು ನಮ್ಮ ಮುಂಚೆ ಅಂತ. ಇವಾಗಲೂ ಹೇಳ್ತೀನಿ, ರಿಜಿಸ್ಟರ್ ಮಾಡೇ ಮಾಡ್ತೀರಿ. ಪ್ರಿಯಾಂಕಾ ಖರ್ಗೆ ಅವರೇ, ಈ ರಿಜಿಸ್ಟ್ರ್ ಮಾಡೋದು ಏನು ಹೇಳಿ, ಏನಾದ್ರು ಲಾಭದ ಉದ್ದೇಶ ಇರುವಂಥವ್ರು ರಿಜಿಸ್ಟರ್ ಮಾಡ್ಕೊಂಡು ಇನ್ನೇನನ್ನು ಪಡ್ಕೊಳಕ್ಕೆ ಹೋಗ್ತಾರೆ. RSS ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆಯಲ್ಲ, ಅದು ಜನರ ಮನಸ್ಸನ್ನು ಬದಲಾಯಿಸುವಂಥ, ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡೋದು. ಈಸ್ ಎ ಕಾಂಗ್ರಿಗೇಷನ್ ಆಫ್ ಪೀಪಲ್. ಅದು ಜನರ ಒಂದು ಕಡೆ ಒಂದು ಒಗ್ಗೂಡುವಿಕೆಯ ಸಂಕೇತ ಅಷ್ಟೇ. ಆದರೆ ಈ ರಿಜಿಸ್ಟ್ರೇಷನ್ ಏನು ಗೊತ್ತಾಯಿತು, ಈ ರಿಜಿಸ್ಟ್ರೇಷನ್ ಯಾರು ಮಾಡಿಸ್ತಾರೆ ಮತ್ತು ರಿಜಿಸ್ಟ್ರೇಷನ್ ಮಾಡೋರ ಉದ್ದೇಶ ಏನಿರ್ತದೆ ಅಂತಂದರೆ, ಈಗ RSSಗೆ ಒಂದನ್ನು ಹೇಳ್ತೀನಿ, ಆಸೆ ಇಲ್ದಿದ್ದವರು RSSಲ್ಲಿ ಇರ್ತಾರೆ. ಅವ್ರ ಆಸೆ ಇಲ್ದಿದ್ದವರು, ಅವ್ರ ಆಸೆ ಇಷ್ಟೇ, ದೇಶ ಒಂದಾಗಿರಬೇಕು, ಈ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅನ್ನೋದು ಅವ್ರದ್ದು ಅಷ್ಟೇ ಉದ್ದೇಶ. ಈ ಆಸೆ ಇರೋರು ಇರ್ತಾರಲ್ವಾ, ಅವರು ಯಾರು ಗೊತ್ತಾ, ಅವ್ರು ಈ ಥರ ಸಂಘ ಸಂಘಟನೆ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಬಿಟ್ಟು KDBನಲ್ಲಿ 5 ಎಕರೆ ಹೊಡೆದಾಕ್ತಾರೆ, ಪ್ರೈಮ್ ಲ್ಯಾಂಡ್ ಹೊಡೆದಾಕ್ತಾರೆ. ಈ ಥರ ಇವರು ರಿಜಿಸ್ಟ್ರೇಷನ್ ಅಂದರೆ ಭಾಳ ಪ್ರಿಯಾಂಕಾ ಖರ್ಗೆ ಅವ್ರು ಏನಂತ ಅಂದ್ಕೊಳ್ತಾರೆ ಅಂತಂದರೆ, ಯಾವುದೋ ಒಂದು ಟ್ರಸ್ಟ್ ಮಾಡೋ, ರಿಜಿಸ್ಟರ್ ಮಾಡೋ, ಹೋಗಿ KDBದು ಪುಕಡ ಲ್ಯಾಂಡ್ ಹೊಡ್ಕೋ, ಇಂಥದಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇದೆ. ಬಹುಶಃ ಅವರ ಸ್ವ ಅನುಭವದಿಂದಾಗಿ ಇಂಥದ್ದೆಲ್ಲ ಹೇಳ್ತಾರೆ. ಪತ್ರಕರ್ತರ ಸಂಘದ ಉದ್ದೇಶ ಏನಿದೆ? ಅಲ್ಲಲ್ಲ, ನಾ ಕೇಳ್ತಿರೋದು, ಅವರು ಲಾಭದ ಉದ್ದೇಶ ಇಟ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಹೊಡೆದ್ರ ಸಣ್ಣ ನಿಮಗೆ ಒಂದು ನೀವು ಬೇರೆದೇಳಿ ಆಯ್ತು. RSS ದೆವ್ವ ಅಂತೆ, BJP ನೆರಳಂತೆ. ನಾವು ದೊಡ್ಡ ಖರ್ಗೆ ಸಾಹೇಬ್ರ ಬಗ್ಗೆನೂ ಹಂಗೆ ಹೇಳ್ಬಿಟ್ರೆ ಏನಾಗುತ್ತೆ ಹೇಳಿ, ಅವ್ರು ನೆರಳು ಇವ್ರನ್ನ ಅಂತ ಅನ್ಕೊಂಡ್ರೆ ಏನಂತ ಹೇಳಿ. ಇವು ಏನು ಗೊತ್ತಾ, ತುಂಬ ವೈಯಕ್ತಿಕವಾಗಿ ಈ ಥರದ ಹೇಳಿಕೆಗಳನ್ನ ಕೊಡುವಂಥದ್ದು ಚೆನ್ನಾಗಿರಲ್ಲ. ಅವರು, ನಾನು ಹೇಳಿದೆ ಹಿಂದೆ, IT-BT ಖಾತೆ ಸಚಿವರಾಗಿದ್ದಾರೆ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಆಗಿದೆ. ಒಂದು ದಿನನಾದ್ರೂ ಅವರು ಇಲಾಖೆ ಬಗ್ಗೆ ಮಾತಾಡಿದಾರೇನ್ರಿ? ಬ್ಲಾಕ್ ಕಂಪನಿ ಅಷ್ಟೆಲ್ಲ ರೋಡ್ ಸರಿಯಿಲ್ಲ, ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳಿದರು. ಒಂದಿನಾದ್ರೂ ಈ ವಯ್ಯ ಮಾತಾಡಿದಾರ ಹೇಳಿ? ಇವ್ರ ಇಲಾಖೆ ಬಗ್ಗೆ ಇಷ್ಟವರೆಗೂ IT-BT ಬಗ್ಗೆ ಮಾತಾಡಿದಾರ? ಇವತ್ತವರೆಗೂ ಕೂಡ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಇದರೊಳಗಡೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಸೆಮಿ ಕಂಡಕ್ಟರ್ ಯೂನಿಟ್ಗಳಿರ್ಬೋದು, ಒಂದು ದಿನನಾದ್ರೂ ವಯ್ಯ ಮಾತಾಡಿದಾರೇನ್ರಿ? ಪ್ರತಿನಿತ್ಯನೂ ಅಲ್ಲಿ ಹೋಗಿ ತೆಲಂಗಾಣಕ್ಕೆ ಎಲ್ಲರೂ ಹೋಗ್ಬಿಟ್ಟು ₹1 ಲ್ಯಾಂಡ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆ ಕಡೆಗೆ ಹೋಗ್ತಾ ಇದ್ದಾರೆ. ಈ ವಯ್ಯ ಯಾವತ್ತೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಒಂದು ತಿಳ್ಕೊಳ್ರಿ, ಕಳೆದ ಹೆಚ್ಚು ಕಡಿಮೆ 5 ದಶಕಗಳಿಂದ ಅವ್ರ ತಂದೆ ಎಷ್ಟು 9 ಸಾರಿ MLA, 2 ಸಾರಿ MP, 2009 ಮತ್ತು 2014ರಲ್ಲಿ MP, 9 ಸಾರಿ MLA, 2 ಸಾರಿ MP, 1 ಸಾರಿ ರಾಜ್ಯಸಭಾ ಸದಸ್ಯರು. ಕಲಬುರ್ಗಿ ಇವತ್ತು ಹೆಂಗಾಗಿದೆ ರೀ? ಕಲಬುರ್ಗಿ ಉದ್ಧಾರ ಮಾಡಲಿಕ್ಕಾಗಲಿಲ್ಲ, ಒಂದು ಜಿಲ್ಲೆನೂ ಉದ್ಧಾರ ಮಾಡೋಕ್ಕಾಗಿಲ್ಲ. ಈ ವಯ್ಯ ಇಡೀ ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ ನರೇಂದ್ರ ಮೋದಿಯವ್ರಿಗೆ ಬುದ್ಧಿ ಹೇಳೋ ಕೆಲಸನ ಈತ ಮಾಡ್ತಾ ಇರ್ತಾರೆ. ನಂಗೆ ಏನಾಗಿದೆ ಅಂದರೆ, ಕಾಂಗ್ರೆಸ್ನಲ್ಲಿ ಇವತ್ತು ಹೆಂಗಾಗಿದೆ ಅಂದರೆ, ಕೂಗುಮಾರಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ಕಲಬುರ್ಗಿಗೆ ಹೋದರೆ ಖರ್ಗೆ, ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಇನ್ನೊಬ್ಬ, ಈ ಕಡೆ ಕಲ್ಗಟ್ಟಿಗೆ ಹೋದರೆ ಇನ್ನೊಬ್ಬ ಲಾಡು, ಈ ಮೈಸೂರಿಗೆ ಒಬ್ಬ ಕೆಲಸಕ್ಕೆ ಬಾರದು ಹೋಗ್ತಾರ. ಹೀಗೆ ಬರೀ ಕೂಗುಮಾರಿಗಳ ಸಂಖ್ಯೆ ಆಗಿದೆ. ಆ ಲಿಸ್ಟಿಗೆ ಇವಾಗ ಹೋಗಿ ಹರಿಪ್ರಸಾದ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಹರ್ಚ್ಕೊಂಡ್ರೆ, ಹಿಂದೆ ಸಿದ್ದರಾಮಯ್ಯನವ್ರ ವಿರುದ್ಧ ಜೆಂಡಾ ಎತ್ತಿ ಮಂತ್ರಿ ಆಗೋಣ ಅಂತ ನೋಡಿರು, ಆಗಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ಓಲೈಸ್ಕೊಂಡಾದರೂ ಮಾಡೋಣ ಅಂತೇಳಿ ಅಲ್ಲಿ ರಾಜ್ಯಪಾಲರು ತಡೆಯಕ್ಕೆ ಹೋಗ್ತಿದ್ದಾರೆ. ಹೀಗೆ ಕರ್ನಾಟಕದಲ್ಲಿ ಇವತ್ತು ಹೆಂಗಾಗಿದೆ ಅಂದರೆ, ಅಧಿಕಾರಕ್ಕೆ ಬರೋದಕ್ಕಿಂತ BJPಯನ್ನು ಬೈದು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾದ್ಮೇಲೆ ಆಡಳಿತ ಮಾಡೋದು ಬಿಟ್ಟು ಮತ್ತು BJPಯನ್ನು ಬೈಕೊಂಡಿದ್ದಾರೆ. ಈ ಖರ್ಗೆನೂ ಕೂಡ ಅದೇ ಒಂದು ಕ್ಯಾಟಗರಿ ಸೇರಿದಂಥ ಮನುಷ್ಯ. ನಾವು ಅವ್ರ ಬಗ್ಗೆ ಎಷ್ಟು ಸರಿ ರಿಯಾಕ್ಟ್ ಮಾಡೋಣ, 100 ಸರಿ ರಿಯಾಕ್ಟ್ ಮಾಡೋಕೆ ಹೋಗ್ಬಿಟ್ಟಿದ್ದೀವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.